guys, welcome back to Mr. and Mrs. Raj YouTube channel. So after long time ನಾನು vlog ಮಾಡ್ತಿದ್ದೀನಿ. So ಇವತ್ತು ನಾವು ಹೊರಗೆ ಹೊರಟಿದ್ದೀವಿ. For the first time ನನ್ನ ಹಸ್ಬೆಂಡ್ ಜೊತೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀವಿ. So ನೋಡೋಣ ಹೇಗಿರುತ್ತೆ ಜರ್ನಿ. ನಾವಿಬ್ರು ಫಸ್ಟ್ Hope ಟೈಮ್ this vlog will be very interesting. ನಾವಿಬ್ರು ಫಸ್ಟ್ ಟೈಮ್ ಅಲ್ಲ ಟ್ರೈನ್ Yes. ನಮ್ಮ ಫ್ಯಾಮಿಲಿನೇ ಫಸ್ಟ್ ಟೈಮ್, ನಮ್ಮ ಫ್ಯಾಮಿಲಿ ಜೊತೆನೆ ಈ ತರ ಟ್ರೈನ್ ಅಲ್ಲಿ ಹೋಗ್ತಾ ಇರೋದೇ ಫಸ್ಟ್ ಟೈಮ್. ನೋಡಿ ಏ ಕ್ಯೂಟ್ ಬಾಯ್ ಎಲ್ಲಿ ಹೋಗ್ತಿದ್ಯಾ? ಟ್ರೈನ್ ಅಲ್ಲಿ ಸೇ ಹಾಯ್. ಮಾತಾಡು. ಬಂದಲು ಬಾವ ಬಂದ. ಹೌ ಆರ್ ಯು? ಅಷ್ಟೆಲ್ಲ ನಿನ್ಗೆಲ್ಲ ಬೇಡ, ಹಂಗೆ ಮಾತಾಡಮ್ಮ. ನೋಡಿ ಗೈಸ್, ನನ್ನ ಮಗನು ವ್ಲಾಗರ್ ಯೂಟ್ಯೂಬರ್ ಆಗ್ಬಿಟ್ಟವನೆ. ಬಾಯ್ ಲಾಗ್ತೀನಿ ಬಾ ನಾನು. ಸೊ ಆಕ್ಚುಲಿ ನಮ್ಮ ಟ್ರೈನ್ ಇರೋದು 8:45ಗೆ. ಸೊ ಇವಾಗ 6 o'clock. ನಾವು 7 o'clock ಒಳಗಡೆ ಬಿಡ್ತೀವಿ. 8:45 ಇರೋದು. ಸೊ ಟ್ರೈನ್ ಫ್ರಮ್ ಮೆಜೆಸ್ಟಿಕ್ ಇಂದ ಸುಬ್ರಹ್ಮಣ್ಯ ರೋಡ್. ಸುಬ್ರಹ್ಮಣ್ಯ ಅಲ್ಲ, ಸುಬ್ರಹ್ಮಣ್ಯ ರೋಡು. ಪ್ಯಾಕಿಂಗ್, ಪುಲಾವ್ ಪ್ಯಾಕಿಂಗ್. ಸೊ ಇದು ಆ್ಯಕ್ಚುಲಿ ನಮ್ಮ ಕ್ಲೌಡ್ ಕಿಚನ್ದು ಬಾಕ್ಸ್. ಸೊ ಇದರಲ್ಲೇ ನಾವು ಬಕೆಟ್ ಬಿರಿಯಾನಿ ಮಾಡ್ತಿದ್ವಿ. ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀವಿ. ವಿ ಮೇ ರೀಸ್ಟಾರ್ಟ್. ಗೆಸ್ ಮಾಡಿ, ಏನೋ ಕಮೆಂಟ್ ಮಾಡಿ, ರೀಸ್ಟಾರ್ಟ್ ಮಾಡಬೇಕಾ ಬೇಡವಾ ಅಂತ. ಯಾರ್ಯಾರು ನಮ್ಮ ಬಿರಿಯಾನಿ ಫ್ಯಾನ್ಸ್ ಇದ್ದಾರೆಲ್ಲ ಕಮೆಂಟ್ ಮಾಡಿ ಪ್ಲೀಸ್. ಮಾವ ನೋಡಿ ಫುಲ್ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟವ್ರೆ. ವಾವ್, ಔಟ್ಫಿಟ್ ಪರ್ಫೆಕ್ಟ್ ಆಗಿ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಬ್ಯಾಕಪ್ ಬ್ಯಾಕಪ್ ಬ್ಯಾಕಪ್. ಇದೆಲ್ಲ ನಮ್ಮ ಹಸ್ಬೆಂಡ್ ತಲೆ ಮೇಲೆ ಕೊಟ್ಕೊಂಡು ಹೋಗ್ತಾರೆ. ಬಂದ್ಬಿಡು ಗಾಯ್ಸ್. ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ ರೈಲ್ವೆ ಸ್ಟೇಷನ್ಗೆ. ಲೆಟ್ಸ್ ಗೋ ಬಾಯ್ಸ್. ಟೂರಿಸ್ಟ್ ಬ್ಯಾಗು ನಾನು ಅವಾಗ ಹೋದಾಗ ಯೂಸ್ ಮಾಡ್ತಾ ಇದ್ದೆ. ನಾನು ಹೆಂಡತಿ ಮದುವೆ ಆಗಿ 6 ವರ್ಷದಲ್ಲಿ ಇವತ್ತೇ ಫಸ್ಟ್ ಟೈಮ್, ಇದೇ ಫಸ್ಟ್ ಟೈಮ್ ನಾವು ಟ್ರೈನಲ್ಲಿ ಹೋಗ್ತಾ ಇರೋದು. ಇದರ ಲಗೇಜ್ ಎಲ್ಲ ಹೊತ್ಕೊಂಡು ಇದೆಲ್ಲ ಹೋಗಿದ್ದಿಲ್ಲ, ಇದೇ ಫಸ್ಟ್ ಟೈಮ್. ಬಂತು ನಮ್ಮ ಕ್ಯಾಬು. ಸೊ ಕ್ಯಾಬಲ್ಲಿ ಹೋಗೋಣ. ಎಲ್ಲ ಸೆಟ್ಲ್ ಆಗಿದ್ದೀವಿ. ಹಿಂದೆ ಆರಾಮಾಗಿದ್ಯಾ? ಸೀಟು ಸ್ಟಾರ್ಟ್ ಆಗೋದು ಆರಾಮಾಗಿದ್ಯಾ? ಮೀಟಿಂಗ್ ನೋಡಿ ಹಂಗೆ ಲಗೇಜ್ ಮೀಟಿಂಗ್ ತಗೊಳ್ಳೋಣ. ನೋಡೋಣ, ಇದು ಸ್ವಲ್ಪ ದೂರ ಎಕ್ಸ್ಪೀರಿಯನ್ಸ್ ಮಾಡೋಣ. ರೀಚ್ ಆಗಿದ್ದೀವಿ ರೈಲ್ವೆ ಸ್ಟೇಷನ್. ಸುಮಾರು ವರ್ಷಗಳಾದ್ಮೇಲೆ ನಾನು ರೈಲ್ವೆ ಸ್ಟೇಷನ್ ಬಂದಿದ್ದೀನಿ. ಸಕ್ಕತ್ತಾಗಿದೆ ಫೀಲು, ಎಲ್ಲ ಚೇಂಜಸ್ ಆಗ್ಬಿಟ್ಟಿದ್ಯಪ್ಪ ಸಕ್ಕತ್ತಾಗಿ ಹೈಫೈ ಆಗಿ. ಆಫ್ಟರ್ ಸೋ ಇಯರ್ಸ್ ನಾನು ಬರ್ತಾಯಿದ್ದೀನಿ. ಮೊದಲೆಲ್ಲ ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಈಸಿಯಾಗಿರೋದು, ಪ್ಲಸ್ ಅಷ್ಟೊಂದು ನೀಟಾಗೆಲ್ಲ ಇರ್ತಾ ಇರಲಿಲ್ಲ. ಈಗ ಎಂಟ್ರಿ ಆಗ್ತಾ ಇದ್ರೇ ಏನೋ ಒಂಥರ ಸಖತ್ ಫೀಲು, ಪ್ಲಸ್ ಒಂಥರ ಈಗ ಎಕ್ಸೈಟೆಡ್ ಆಗಿದೆಯಪ್ಪ. ಹೇಗಿದೆ ನಿಮ್ಮ ಟ್ರೈನ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಈ ವಾಯ್ಸ್ ಕೇಳಿ ಎಷ್ಟೋ ವರ್ಷಗಳಾಗಿತ್ತು. ವಾಯ್ಸ್ ಕೇಳಿದ್ರೆ ಒಂಥರ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಮಿಸ್ಟರ್ ಸಂಜಯ್ ಕುಮಾರ್ ಅವರೇ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಗೈಸ್, ನಾವು ಟ್ರೈನ್ ವೇಟ್ ಮಾಡ್ತಾ ಇದ್ದೀವಿ. ಹೇಳಿ ಶಿಲ್ಪ ಅವರೇ. ಸೊ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ಟ್ರೈನ್. ಅವ್ರು ಸಪ್ರೇಟ್ ಹೋಗ್ತಾರೆ, ನಾವು ಸಪ್ರೇಟ್ ಹೋಗ್ತೀವಿ ಗೈಸ್. ಹೌ ಎಕ್ಸೈಟೆಡ್ ಯು ಆರ್? ಟ್ರೈನ್ ಡಿಲೇಸು ಇವೆಲ್ಲ ನೆವರ್ ಎಂಡಿಂಗ್ ಲವ್ ಸ್ಟೋರಿ ಅನಿಸುತ್ತೆ ಗೈಸ್. ನಮ್ದು ಆಲ್ರೆಡಿ ಟ್ರೈನ್ ಲೇಟು. ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಈಗ ಮತ್ತೆ ಪ್ಲ್ಯಾಟ್ಫಾರ್ಮ್ ನಂಬರ್ 9ಗೆ ಚೇಂಜ್ ಮಾಡಿದ್ದಾರೆ. ಸೊ ಓಡ್ತಾ ಇದ್ದೀವಿ ಇವಾಗ. ರನ್ 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 ರನ್. ಯಪ್ಪ, ಈ ಸೀನ ಸ್ವಲ್ಪ ಕಾರಲ್ಲಿ ಹೋಗ್ತಾ ಇದ್ರಿ. ಈಗ ಟ್ರೈನಲ್ಲಿ
ಏನೇನೆಲ್ಲ ಸಾಹಸ ಪಡ್ತಾ ಇದೀವಿ ನೋಡಿ. ಸೊ ನಾವು ಪ್ಲ್ಯಾಟ್ಫಾರ್ಮ್ ನಂಬರ್ 9 ಇದ್ದೀವಿ. ಟ್ರೈನಿಗೆ ವೆಯ್ಟಿಂಗು, ಹೆವಿ ಜನ. ಹೆಂಗಿತ್ತು ರನ್ನಿಂಗ್ ರೈಸು? ಗೈಸ್ ಫೈನಲಿ ನಮ್ಮ ಟ್ರೈನ್ ಬಂತು ಆಫ್ಟರ್ 1.5 hour ಡಿಲೇ. ಈಗ ಬರ್ತಾ ಇದೆ ಟ್ರೈನ್ ನಮ್ಮದು. ಗೈಸ್ ಫೈನಲಿ ನಮ್ಮ ಜಾಗದಲ್ಲಿ ನಾವು ಕೂತಿದ್ದೀವಿ. ಫೈನಲಿ ಟ್ರೈನಲ್ಲಿ ಬಂದೆ. ಅಂಕಲ್ ಹೆಂಗಿದೆ? ಎಷ್ಟು ವರ್ಷ ಆದ್ಮೇಲೆ ಬರ್ತಾ ಇದ್ರಿ ಟ್ರೈನಲ್ಲಿ? ಫಸ್ಟ್ ಟೈಮ್ ಸ್ಲೀಪಿಂಗ್ ಫಸ್ಟ್ ಟೈಮ್ ಅಪ್ಪ. ಅಲ್ಲ ಟ್ರೈನ್ ಹತ್ತ ಎಷ್ಟು ವರ್ಷ ಆಯ್ತಪ್ಪ? ಮೊನ್ನೆ ಹೋಗಿದ್ರಲ್ಲ ಓ ಹೌದಲ್ವಾ, ಕರೆಕ್ಟ್. ಚೋಟುಗೆ ಇಡ್ಲಿ, ಪಲಾವ್ 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 ಪಲಾವ್. ವಡೆ ಇದ್ದಿದ್ರೆ ಚೆನ್ನಾಗಿರೋದೆ, ವಡೆ ಸಿಕ್ಕಿಲ್ವೇ ಚೋಟು? ಓ ಅಣ್ಣ ಪೋಸು. ಅಲ್ಲ ನೋಡು ಟ್ರೈನ್ ಮೂವ್ ಆಗ್ತಿದೆ ನೋಡು. ನಮ್ದೆಲ್ಲ ಊಟ ಎಲ್ಲ ಆಗಿ ಇವಾಗ ಆರಾಮಾಗಿ ಕುತ್ಕೊಂಡು ಚಿಟ್ ಚಾಟ್ ಮಾಡ್ತಾ ಇದ್ವಿ. ಮಗ ನೋಡಿ ಗೈಸ್ ಎಂಜಾಯ್ ಮಾಡ್ತಾವನೆ. ಅಪ್ಪರ್ ಬರ್ತಲ್ಲಿ ಸೆಟ್ಲ್ ಆಗಿದ್ವಿ ನಾನು ನನ್ನ ಮಗ. ಎಲ್ಲ ಡಿಜಿಟಲ್ ಆಗ್ಬಿಟ್ಟೈತೆ ಗೈಸ್, ಎಲ್ಲ ಡಿಜಿಟಲೈಸ್ಡ್ ಆಗ್ಬಿಟ್ಟವ್ರಮ್ಮ. ಮೊದಲು ಪೇಪರ್ ಇಟ್ಕೊಂಬರೋರು, ಈಗ ಟ್ಯಾಬ್ ಇಟ್ಕೊಂಬತ್ತವ್ರೆ. ಅಣ್ಣ ಇನ್ನೂ ಮಲ್ಗಿಲ್ವಾಣ? ಸಾಕಾಗೈತೆ ವ್ಯೂ ಮಾತ್ರ. ಸ್ಟೇಷನ್ ಇದೆಯೋ ಇಲ್ಲಿ? ಬಾಯ್ ಭಯ್ಯ ಬಾಯ್. ಗುಡ್ ಮಾರ್ನಿಂಗ್ ಗೈಸ್. ಚೋಟು ಹೇಳ್ದಂಗೆ ಗುಡ್ ಮಾರ್ನಿಂಗ್ ಗೈಸ್. ಗೈಸ್ ನಾನು ಹೆಂಡ್ತಿ ನನಗೋಸ್ಕರ ವಿಂಡೋ ಸೀಟ್ ಬಿಟ್ಕೊಟ್ಟಿದ್ದಾಳೆ. ಥ್ಯಾಂಕ್ ಯು ಗೈಸ್. ನಾನು ಇವಾಗ ಎಡಕುಮಾರಿ ಟನಲ್ ಹತ್ರ ಇದ್ದೀನಿ. ವ್ಯೂ ಪಾಯಿಂಟ್ ಬರುತ್ತೆ, ತೋರಿಸ್ತೀನಿ. ಆ್ಯಕ್ಚುಲಿ ಎಡಕುಮಾರಿ ಟನಲ್ಲು ಬೈಕರ್ಸ್ಗೆ ಗೊತ್ತಿರುತ್ತೆ. ಎಲ್ಲರೂ ನಾವು ಕೂಡ ಲಾಸ್ಟ್ ಸಕಲೇಶ್ಪುರ ಟ್ರಿಪ್ಪಿಗೆ ಬಂದಿದ್ರಿ, ಬಟ್ ಪೊಲೀಸ್ ಅವ್ರು ಬಿಟ್ಟಿದ್ದಿಲ್ಲ. ಈಗ ಅದೇ ಪಾಯಿಂಟಲ್ಲಿ ಇದ್ದೀನಿ. ಸೊ ತೋರಿಸ್ತೀನಿ ರೀ, ನಿಲ್ಲಿಸಿದ್ದಾರೆ ಇಲ್ಲಿ ಟ್ರೈನು. ಏನು ನೀವು ಪಾತಾಳ. ಇವಾಗ ಎಡಕುಮಾರಿ ಪಾಸ್ ಮಾಡಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಡ್ಯಾಮ್ ಥರ ಯಾವುದೋ ಕಾಣಿಸ್ತಿದೆ. ಇವಾಗ ಒಂದು ವಾಟರ್ ಫಾಲ್ಸ್ ನೋಡ್ತಲ್ಲ, ಅದೇ ಎಡಕುಮಾರಿ ಟನಲ್. ವಾವ್ ಬ್ಯೂಟಿ. ಬರಕೇಳು ಸ್ಟೇಷನ್ ಬಂತಲ್ಲ. ಈಗ ನಾವು ಸುಬ್ರಹ್ಮಣ್ಯ ರೋಡಲ್ಲಿ ಇಳಿದಿದ್ದೀವಿ. ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನ್ ಇದು. ಗೈಸ್ ಇಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಈ ಥರ ಟ್ಯಾಕ್ಸಿ ಇಲ್ಲ ಆಟೋ ಕಾರ್ ಏನಾದರೂ ಮಾಡಿಕೊಂಡು ಜೀಪು ಯಾವುದೂ ಕಾಣಿಸ್ತಿಲ್ಲ. ಸೊ ಇದಾಗನ ಮಾಡ್ಕೊಂಡು ಹೋಗ್ಬೇಕು. 1500 ಕೇಳ್ತಾ ಇದ್ದಾರೆ. ಓಕೆ ಲೆಟ್ಸ್ ಗೋ. ಓಕೆ ಗೈಸ್ ನಾವು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ವಿ. ಇದೇ ಹೋಟೆಲ್ಲು. ಹಾಂ ಆಯಿತು ಬಾ ಕೊಡ್ಸೋಣ ಕಮ್. ನಾವು ಟ್ರೈನಲ್ಲಿ ಏನೇ ಬದಲಾಗ್ಬೋದು, ಆದರೆ ವಾಶ್ರೂಮ್ಸ್ ಮಾತ್ರ ಬದಲಾಗಲ್ಲ. ಯಪ್ಪ ನನಗಂತೂ ತುಂಬ ವರ್ಷಗಳಾದಮೇಲೆ ವಾಶ್ರೂಮ್ ಹೋದ್ರೆ ಪಬ್ಲಿಕ್ ಟಾಯ್ಲೆಟ್ಗಿಂತ ಮೋಸವಾಗೈತೆ, ಅಷ್ಟು ವರ್ಷಾಗೈತೆ ವಾಶ್ರೂಮ್ಸು. ಸೊ ಆದರೆ ವ್ಯೂಸ್ ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಬ್ಯೂಟಿಫುಲ್ ಆಗಿದೆ. ಅಂದರೆ ಬೆಳಗ್ಗೆ ಹೊತ್ತೇನೋ ಟ್ರೈನಲ್ಲಿ ಬಂದರೆ ಒಳ್ಳೆ ವ್ಯೂಸು,
ಒಳ್ಳೊಳ್ಳೆ ಸ್ಪಾಟ್ಸು ಇದ್ದಾವೆ. ಸಕ್ಕತ್ತಾಗಿತ್ತು. ತುಂಬ ವರ್ಷಗಳಾದ್ಮೇಲೆ ಟ್ರೈನಲ್ಲಿ ಬಂದಲ್ಲ. ಸೊ ಈಗ ಟಿಫನ್ ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಹೋಗಿ ರೂಮ್ ಮಾಡಿ ಫ್ರೆಶಪ್ ಆಗಿ ದರ್ಶನಕ್ಕೆ ಹೋಗಿ ರಾತ್ರಿನೇ ಬಸ್ ಹತ್ತಬೇಕು ಬೆಂಗಳೂರಿಗೆ. ನಾಳೆ ಕೆಲಸ ಐತೆ. ಗೈಸ್ ನಾವು ಈಗ ಧರ್ಮಸ್ಥಳ ಬೀಚ್ ಆಗಿದ್ದೀವಿ. ಟೈಮ್ ಎಷ್ಟು 10 ಗಂಟೆ ಆಗ್ತಾ ಇದೆಯಾ. ರೂಮ್ಗೆ ಹೋಗಿ ಬರ್ತೀವಿ. ಆ್ಯಕ್ಚುಲಿ ನಮ್ಮ ಸಂಜೆಗೆ ಮದುವೆ ಆದಾಗ ರೂಮ್ಸ್ ಇಲ್ಲೇ ಗೈಸ್ ಬುಕ್ ಮಾಡಿದ್ದು. ಸಹ್ಯಾದ್ರಿ ರಜತಾದ್ರಿ ಇದರಲ್ಲೇ ನಾವು ರೂಮ್ಸ್ ಬುಕ್ ಮಾಡಿಕೊಟ್ಟಿದ್ದು ಎಲ್ಲರಿಗೂ. ಸೊ ಫೈನಲಿ ಧರ್ಮಸ್ಥಳಕ್ಕೆ ರೀಚ್ ಆಗಿದ್ದೀವಿ. ಯಪ್ಪ ಸಖತ್ತು ಹ್ಯುಮಿಡಿಟಿ ಜಾಸ್ತಿ ಇದೆ ಗೈಸ್. ಅಣ್ಣ ಇನ್ನೂ ಬಿಸಿಲು ಸ್ಟಾರ್ಟ್ ಆಗಿಲ್ಲಮ್ಮ. ಇದು ಯಾವ ಬಿಸಿಲು ಅಲ್ಲ ಇದು. ಇನ್ನು 9:30 ಟೈಮು. ಇನ್ನು ಹೋಗಿದ್ರೆ ಆಮೇಲೆ ಆಯಿತು ಬಿಸಿಲು. ಗೈಸ್ ನಾವು ಧರ್ಮಸ್ಥಳದಲ್ಲಿ ಬುಕ್ ಮಾಡಿರೋಂಥ ರೂಮು ಇದೆ. AC 2 ರೂಮ್ ಬುಕ್ ಮಾಡಿದ್ದೀವಿ. ಇದು ಮತ್ತು ಇದು 2000 ರೂಪಾಯಿ AC. ಚೆನ್ನಾಗಿದೆ ಗೈಸ್, ಸೂಪರ್ಬ್ ಆಗಿದೆ. ಹಾಂ ಬಂದ್ಬಿಟ್ಲ ಹಂಗೆ ರೂಮ್ ಟೂರ್ ಕೊಡೋಕ್ಕೆ. ಚೆನ್ನಾಗಿದೆ, ಸೂಪರಾಗಿದೆ. 2000ಕ್ಕೆ ಪ್ರೀಮಿಯಮ್ ಆಗಿದೆ ಗೈಸ್. ರೂಮಲ್ಲೇ ಚೆನ್ನಾಗಿದೆ. ರೂಮಿಂದ ಆಚೆ ಬರ್ತಾಯಿದ್ರೆ ಸಖತ್ತು ಬಿಸಿ ಹೊಡಿತಾ ಇದೆ. ಸೊ ನಾವಿವಾಗ ಫ್ರೆಶಪ್ ಆಗಿ ರೆಡಿ ಆಗಿದ್ವಿ. ದಿಸ್ ಮೈ ಔಟ್ಫಿಟ್ ಟುಡೇ. ನಮ್ಮ ಜನ ಎಲ್ಲೋದ್ರೂ ಇದನ್ನು ಮಾತ್ರ ಮರೆಯಲ್ಲ ನೋಡಿ ಗೈಸ್. ಎಲ್ಲೋದ್ರೂ ಈ ಥರ ಬಟ್ಟೆಗಳು ಹಾಕ್ಬಿಡ್ತಾರೆ. ಪಬ್ಲಿಕ್ ಜಾಗನ ನೀಟಾಗಿ ಇಟ್ಕೊಬೇಕು ಅಂತ ಅನ್ಸೋದೇ ಇಲ್ಲ ಯಾರಿಗೂ. ಬನ್ನಿ ಶಿಲ್ಪಾ ಅವರೇ, ರೆಡಿ ಆಗಿದ್ರೆ ನೋಡಿ ಗೈಸ್. ನಾನು ಹೆಂಡತಿ ರೆಡಿಯಾಗಿ ಬಂದ್ಬಿಟ್ರು ಫೈನಲಿ 2 ಅವರ್ ಟೈಮ್ ತೊಗೊಂಡು. ಸೊ ಮೈ ವೈಫ್ ಔಟ್ಫಿಟ್ ಗೈಸ್. ಹಾಗೆ ನನ್ನ ಔಟ್ಫಿಟ್ ತೋರಿಸ್ಬಿಟ್ಟು ಹಂಗೆ ಹಿಂದೆ ಹೋಗ್ಬಿಡು. ಯಾ ಸಿಂಪಲ್ ರೆಡಿ. ಏಯ್ ನಿನ್ನ ಔಟ್ಫಿಟ್ ತೋರ್ಸು ಚೋಟು. ನೋಡಿ ಪಂಚೆ ಶರ್ಟ್ ಬಿಟ್ಬಿಟ್ಟು ನೀನು ಮುಂದೆ ಬಂದರೆ ಫುಲ್ ಔಟ್ಫಿಟ್ ಕಾಣಿಸಲ್ಲ ಬೇಬಿ. ಯಾ ಹೊರಟಿದ್ದೀವಿ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ. ಎಲ್ಲ ಆಯಿತು, ಕೊನೆಗೆ ಆಟೋಲು ಹೋಗ್ತಾ ಇದ್ದೀವಿ. ನಾನು ಹೋಗ್ತಿದ್ದ ಮೇಲೆ ಕಡ್ಕೊಡ್ತೀನಿ. ಕಾರ್ ಆಯಿತು, ಬಸ್ ಆಯಿತು, ಆಟೋ. ಹೆವಿ ಜನ. ಏನಮ್ಮ ಇಷ್ಟು ಜನ ಅವರೇ. ಹಾಂ ಅಯ್ಯಯ್ಯೋ. ಇಷ್ಟೊಂದು ರಶ. ಅವರು ಅರ್ಗೆ ಓದ್ಕೊಂಡಿದ್ರು, ಐಟಮ್ಸ್ ತೊಗೊತಿದ್ದಾರೆ. ಇವತ್ತು ಜಾಸ್ತಿ ಜನ ಇದ್ದಾರೆ ಗೈಸ್. ಫಸ್ಟ್ ಟೈಮ್ ನಾನು ಬಂದಾಗ ಜನನೇ ಇರಲಿಲ್ಲ, ಬಟ್ ಈಗಂತೂ ಹೆವಿ ಕ್ರೌಡ್ ಇದೆ. ಗೈಸ್ ಬನ್ನಿ ದರ್ಶನ ಮಾಡೋಕ್ಕೆ ಹೋಗೋಣ. ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್. ಸೊ ನಮ್ಮ ಹುಡುಗ ಅರ್ಗೆ ಹೊತ್ಕೊಂಡಿದ್ದಾನೆ. ಸೊ ಅಲ್ಲಿ ಹೋಗಿ ಟೋಕನ್ ತೊಗೊಬರ್ಬೇಕು. ತುಂಬ ಶೆಕೆ ಗೈಸ್. ದೇವ್ರೇ ಕಾಪಾಡಪ್ಪ. ಏನು ಅಯ್ಯೋ 3 ಸತಿ ಪ್ರದಕ್ಷಿಣೆ ಹಾಕ್ಬೇಕಾ ಈ ಫುಲ್ದು? ಹೌದಾ? ನೋಡಿ ಗೈಸ್, 3 ಸತಿ. ಸೊ 3 ಸತಿ ಪ್ರದಕ್ಷಿಣೆ ಹಾಕ್ಬೇಕಂತೆ. 3 ಸತಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಅವ್ರ ಗಂಟೆನ ನೋಡಿತಾರೆ, ಎಲ್ಲಾದರೂ ಕಟ್ಕೋಬೋದು. ಗಂಟೆ ಕಟ್ಟೋದಕ್ಕೆ ಕೊಡ್ತಾರೆ. ಇದರಲ್ಲಿ ಸೌತೆಕಾಯಿ, ಹಣ್ಣು, ಹೂವು, ಪೂಜೆ ಮಾಡಿಸ್ಬೇಕು ಎಲ್ಲ ಇದೆ. ಸೊ ಪೂಜೆ ಮಾಡಿಕೊಡ್ತಾರೆ. ಇಲ್ಲಿ ನಾವು ಹಣ್ಣುಕಾಯಿ ಮಾಡಿಸ್ಕೊಂಡು ಗಂಟೆ ತೊಗೊಂಡೋಗಿ 3 ಪ್ರದಕ್ಷಿಣೆ ಹಾಕ್ಬಿಟ್ಟು
ಗೈಸ್ ನೀವು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಸೊ ನಿಮಗೂ ಮನೇಲಿ ತುಂಬ ಕಷ್ಟಗಳೆಲ್ಲ ಇದ್ದರೆ ಸೊ ಈ ದೇವಸ್ಥಾನಕ್ಕೆ ಬಂದು ನೀವು ಏನಾದರೂ ಹರಕೆ ಹೊತ್ಕೊಂಡ್ರೆ ಈ ಥರ ನನಗೆ ಕಷ್ಟ ಇದೆ, ನನಗೆ ಒಳ್ಳೇದು ಮಾಡಿ ಅಂತ ಬೇಡ್ಕೊಂಡು ಎಲ್ಲ ಒಳ್ಳೇದಾದರೆ ಬಂದು ಗಂಟೆ ಕಟ್ತೀನಿ ಅಂತ ಬೇಡ್ಕೊಂಡ್ರೆ ಅದು ಸಕ್ಸಸ್ಫುಲ್ ಆದರೆ ಬಂದು ನೀವು ಪೂಜೆ ಎಲ್ಲ ಮಾಡಿಸಿ ಗಂಟೆ ಕಟ್ಬೋದು. ಸೊ ಅದೇ ಈ ದೇವಸ್ಥಾನದ ಸ್ಪೆಷಾಲಿಟಿ. ಸೊ ಇವತ್ತು ಜನ ಜಾಸ್ತಿ ಇದ್ದಾರೆ, ಇವತ್ತು ಸಂಡೇ ಅಲ್ವಾ, ಸೊ ಅದರಿಂದ ನೋಡಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಅದಕ್ಕೂ ಟೋಕನ್ ತೊಗೊಬೇಕು ಗೈಸ್. ಅಲ್ಲಿ ಪೂಜೆ ಮಾಡಿ ಅಲ್ಲಿ ಕೊಡ್ತಾರೆ, ಪ್ರಸಾದ ತೊಗೊಂಡೋಗ್ಬೋದು. ಗೈಸ್ ಧರ್ಮಸ್ಥಳ ಖಾಲಿ. ಧರ್ಮಸ್ಥಳ ನಾನು ಇಷ್ಟು ಖಾಲಿ ನೋಡಿದ್ದಿಲ್ಲ. ಯಾವ ಟೈಮ್ ಬಂದರೂ ಇಷ್ಟು ಜನ ಜಾಸ್ತಿ ಇರ್ತಾರೆ. ಇವತ್ತು ಸಂಡೇ ಕಣೆ, ಖಾಲಿ ಹೊಡಿತಾ ಇದೆಯಲ್ಲ ಧರ್ಮಸ್ಥಳ. ಬಂದವ್ರಿಗೆಲ್ಲ ಡೈರೆಕ್ಟ್ ದರ್ಶನನೇ ಬಾ. ಗೈಸ್ ಆಗಿಲ್ಲ, ಹೋಗಿ ಒಂದು ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿಕೊಂಡು ಬಂದ್ರಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಧರ್ಮಸ್ಥಳ ಫುಲ್ ಖಾಲಿ ಹೊಡಿತಾ ಇದೆ. ಸೊ ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ. ದರ್ಶನ ಮಾಡ್ಕೊಬಂದು ಆಮೇಲೆ ಬೆಂಗಳೂರಿಗೆ ಬಸ್ ಹತ್ತದೆ. ಬಟ್ ಧರ್ಮಸ್ಥಳ ಇಷ್ಟು ಖಾಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೈಸ್. ತುಂಬ ಖಾಲಿ ಹೊಡಿತಾ ಇದೆ. ತೋರಿಸ್ತೀನಿ ನೋಡಿ, ಟಿಕೆಟ್ಸ್ ಎಲ್ಲ ಹಾಕಿ ಹೆಂಗೆ ಮೇಂಟೈನ್ ಮಾಡ್ತಾಯಿದ್ರು ಅವಾಗ. ಬಟ್ ಈಗ ನೋಡಿ ಎಲ್ಲ ಓಪನ್, ನೋ ಜನ. ಗೈಸ್ ಮಳೆ ಬರುತ್ತಿದೆ. ವಾವ್. ಓಕೆ ಗೈಸ್, ನಮ್ಮದು ಒಂದು ದರ್ಶನ ಮುಗೀತು. ಜಸ್ಟ್ ಹಾಫ್ ಆನ್ ಅವರಲ್ಲಿ VIP ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಡೈರೆಕ್ಟ್ ಎಂಟ್ರಿ ನಮ್ಮದು. ಪ್ರಸಾದನೂ ಸಿಕ್ತು. ಇವಾಗ ಮುಂದಿನ ಕಾರ್ಯಕ್ರಮ ಹೋಗಿ ನಮ್ಮ ಛೋಟು ಬಸ್ ಅವ್ರಿಗೆ JCB ಕೊಡಿಸ್ಬಿಟ್ಟು ನಾವು ಏನೋ ತಿನ್ಕೊಂಡು ಮನೆ ಕಡೆ ಪಯಣ. ಫುಲ್ ಜೋರು ಮಳೆ ಗೈಸ್, ಮಳೆ ಬರ್ತಾಯಿದೆ ಸಖತ್ತಾಗಿ. ಬೆಳಗ್ಗೆಯಿಂದ ಹೆವಿ ಬಿಸಿಲು, ಇವಾಗ ಮಳೆ ಬರ್ತಾಯಿದೆ. ಸೊ ಜನ ಕೂಡ ಅಷ್ಟೇ. ಆ್ಯಕ್ಚುಲಿ ವೀಕೆಂಡಲ್ಲಿ ಜಾಸ್ತಿ ಜನ ಇರ್ತಾರೆ ಅಂದ್ಕೊಂಡಿದ್ವಿ, ಬಟ್ ಜನ ಕಮ್ಮಿನೇ ಇದ್ದಾರೆ. ಬಟ್ ಚೆನ್ನಾಗಿದೆಯಪ್ಪ, ಜನ ಇಷ್ಟು ಕಮ್ಮಿ ಇದ್ರೆ ನೋಡೋಕೆ ಧರ್ಮಸ್ಥಳ ನೋಡೋಕೆ ಚೆನ್ನಾಗೈತಪ್ಪ. ಜನ ಜಾಸ್ತಿ ಇದ್ದರೆ ಒಂದೇ ಒಂದು ಎರಡು ಮದುವೆ. ಸೊ ಫುಲ್ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ. ಬಟ್ ಎಲ್ಲ ನಾರ್ಮಲ್. ಹೋಪ್ ಎವ್ರಿಥಿಂಗ್ ಗೋಸ್ ಫೈನ್. ನಾನಂತೂ ಡೈಲಿ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಸಂಡೇ ಕೂಡ ನೈಟ್ ಶಿಫ್ಟ್ ಆ್ಯಸ್ ಯೂಶ್ವಲ್. ನನ್ನ ಮಗ ಒಂದು ಪೊಲೀಸ್ ಕಾರ್ ತಗೊಂಡ. ಸೊ ನಮ್ಮ ದರ್ಶನ ಆಯಿತು. ಆ್ಯಕ್ಚುಲಿ ನಾವು ನಾಳೆ ಹೋಗಬೇಕಿತ್ತು, ಡ್ಯೂ ಟು ಸಮ್ ರೀಸನ್ಸ್ ಅಲ್ಲ, ವರ್ಕ್ ಕಮಿಟ್ಮೆಂಟ್ಸ್. ನಾಳೆ ನಮ್ಮ ಟ್ರೈನ್ ಬುಕ್ ಆಗಿತ್ತು, ಬಟ್ ನಾಳೆ ಅನ್ಫಾರ್ಚುನೇಟ್ಲಿ ನಾವು ವರ್ಕ್ ಮಾಡಲೇಬೇಕು. ಅದಕ್ಕೋಸ್ಕರ ಸೊ ವಿ ಹ್ಯಾವ್ ಬುಕ್ಡ್ ಅ ಸ್ಲೀಪರ್ ಬಸ್. 11 o'clock ಬಸ್ ಇದೆ. ಸೊ ಇವಾಗ ಕ್ವಿಕ್ಕಾಗಿ ಪ್ರಸಾದ ತಿನ್ಕೊಂಡು ರೂಮಿಗೆ ಹೋಗಿ ಪ್ಯಾಕಪ್ ಮಾಡಿಕೊಂಡು 11 o'clock ಬಸ್ ಹತ್ತಬೇಕು. ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಕ್ಯೂ ಕಾಂಪ್ಲೆಕ್ಸು. ಈಗ ಸ್ವಲ್ಪ ದಿನ ಕ್ಲೋಸ್ ಬಿಡಿ, ಯಾಕಂದ್ರೆ ಜನ ಇಲ್ವಲ್ಲ, ಅಷ್ಟೊಂದು ಜನ ಇಲ್ಲ. ಸೊ ಆದರೆ ನೋಡಲಿ ಸಖತ್ತಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಹೊರಗಡೆ ಎಲ್ಲ. ಹೌದಾ, ಪರವಾಗಿಲ್ಲ, ಚೆನ್ನಾಗಿ ಮಾಡಿಬಿಟ್ಟವ್ರೆ. ನೋಡಲಿ ಕೈ ತೊಳೆಯುವ ಸ್ಥಳ ಡಿಜಿಟಲ್. ಧರ್ಮಸ್ಥಳ ಪ್ರಸಾದ ಚಂದ ಉಂಟಲ್ಲ ಮಾರ. ಹಂಗೆ ಹೋಗುವ ಬೆಂಗಳೂರು ಕಡೆಗೆ. ಏನಾ ಚಟ್ಗ, ಹಿಂಗೆ ಹೋಗೋಣ, ಇಲ್ಲಿ ಪೊಲೀಸ್ ಕಾರಲ್ಲಿ ಹೋಗೋಣ. ಆಯ್ತಾ? ಬಸ್ಸೇ ಏನೋ ಬಂದಿಲ್ಲ, ಎಲ್ಲೋ ಇದೆಯಾ? ಯಾವ್ದಿದು ಜೀಪು?